ನೀನು ಯಾವ ವಿಷಯ ಮಾತಾಡ್ತಿದೀಯಾ, ನೀನು ಯಾವ ವಿಷಯ ಮಾತಾಡ್ತಿದೀಯಾ, ನೀನು ಯಾವ ಟಾಪಿಕ್ ಮಾತಾಡ್ತಿದೀಯಾ, ಏನು ವಿಚಾರ ನೀನು ಮಾತಾಡ್ತಿರೋದು ಅಂತ ಕೇಳ್ತೀವಲ್ಲ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ನಾನು ಆ ಕೆಲಸ ಮಾಡಲು ತಯಾರಿಲ್ಲ, ನಾನು ಆ ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ ಅಂತೀವಲ್ಲ. ಐ ಆಮ್ ನಾಟ್ ರೆಡಿ ಟು ಡೂ ದಟ್ ವರ್ಕ್, ಐ ಆಮ್ ನಾಟ್ ರೆಡಿ ಟು ಡೂ ದಟ್ ವರ್ಕ್. ನಾನು ನನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಇಚ್ಛಿಸಿದ್ದೆ, ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದೆ, ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಬಯಸಿದ್ದೆ ಅಂತ ಹೇಳೋದಕ್ಕೆ ಐ ವಾಂಟೆಡ್ ಟು ಮೀಟ್ ಮೈ ಫ್ರೆಂಡ್, ಐ ವಾಂಟೆಡ್ ಟು ಮೀಟ್ ಮೈ ಫ್ರೆಂಡ್. ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಯಾಕೆ ಹೋದೆ ಅಂದರೆ ಅದಕ್ಕೋಸ್ಕರ ಏನೋ ರೀಸನ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋದೆ ಅಂತೀವಲ್ಲ. ಸೊ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ದಟ್ಸ್ ವೈ ಐ ವೆಂಟ್ ದೇರ್, ದಟ್ಸ್ ವೈ ಐ ವೆಂಟ್ ದೇರ್. ನಿನಗೆ ಏನಾದರೂ ಬೇಕಾದರೆ ನನಗೆ ಕೇಳು, ಏನಾದರೂ ಬೇಕಾದರೆ ನನಗೆ ಸಂಕೋಚ ಇಲ್ಲದೆ ಕೇಳು ಅಂತೀವಲ್ಲ. ಸೊ ನಿನಗೇನಾದರೂ ಬೇಕಾದರೆ ನನ್ನ ಹತ್ರ ಕೇಳು ಅನ್ನೋದಕ್ಕೆ ಆಸ್ಕ್ ಮೀ ಇಫ್ ಯು ವಾಂಟ್ ಎನಿಥಿಂಗ್, ಆಸ್ಕ್ ಮೀ ಇಫ್ ಯು ವಾಂಟ್ ಎನಿಥಿಂಗ್. ನನಗೆ ಕೇಳಲು ನಾಚಿಕೊಳ್ಳಬೇಡ, ನನ್ನ ಹತ್ರ ಕೇಳೋದಕ್ಕೆ ನಾಚಿಕೆ ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಮೀ, ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಮೀ. ಇವಾಗ ಏನು ಮಾಡೋದು, ಇವಾಗ ಏನು ಮಾಡೋದು ಅಂತ ಕೇಳೋದಕ್ಕೆ ವಾಟ್ ಟು ಡೂ ನೌ, ವಾಟ್ ಟು ಡೂ ನೌ. ನಾನು ಈಗಾಗಲೇ ನಿನಗೆ ಹೇಳಿದ್ದೆ, ಮೊದಲೇ ನಾನು ನಿನಗೆ ಈ ವಿಷಯ ಹೇಳಿದ್ದೆ ಅಂತ ಹೇಳ್ತೀವಲ್ಲ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ನೀನು ಈ ರೀತಿ ಯಾಕೆ ಮಾಡ್ತಿದೀಯಾ, ನೀನು ಯಾಕೆ ಈ ರೀತಿ ಮಾಡ್ತಿದೀಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್, ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್. ಇಲ್ಲಿಂದ ಹೊರಟು ಹೋಗು, ಇಲ್ಲಿಂದ ಹೊರಟು ಹೋಗು, ಇಲ್ಲಿ ನಿಂತ್ಕೋಬೇಡ ಅಂತೀವಲ್ಲ. ಗೋ ಅವೇ ಫ್ರಮ್ ಹಿಯರ್, ಗೋ ಅವೇ ಫ್ರಮ್ ಹಿಯರ್. ನಾನು ನಿನ್ನೊಂದಿಗೆ ಉಳಿಯಲಾರೆ, ನಾನು ನಿನ್ನ ಜೊತೆಗೆ ಉಳಿಯೋಕ್ಕೆ ಇಷ್ಟಪಡಲ್ಲ, ನಾನು ನಿನ್ನ ಜೊತೆ ಉಳ್ಕೊಳ್ಳಲ್ಲ ಅಂತೀವಲ್ಲ. ಐ ಕಾಂಟ್ ಸ್ಟೇ ವಿತ್ ಯು, ಐ ಕಾಂಟ್ ಸ್ಟೇ ವಿತ್ ಯು. ಫೋನನ್ನು ಅತಿಯಾಗಿ ಉಪಯೋಗಿಸಬೇಡ, ಫೋನನ್ನು ತುಂಬ ಯೂಸ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಯೂಸ್ ಫೋನ್ ಟೂ ಮಚ್, ಡೋಂಟ್ ಯೂಸ್ ಫೋನ್ ಟೂ ಮಚ್. ಚೆನ್ನಾಗಿ ಓದಲು ಪ್ರಯತ್ನಿಸು, ಚೆನ್ನಾಗಿ ಓದೋಕ್ಕೆ ಟ್ರೈ ಮಾಡು ಅಂತ ಹೇಳೋದಕ್ಕೆ ಟ್ರೈ ಟು ಸ್ಟಡಿ ವೆಲ್, ಟ್ರೈ ಟು ಸ್ಟಡಿ ವೆಲ್. ಅವನು ನಿನಗೆ ಸಹಾಯ ಮಾಡುವನು, ಅವನು ನಿನಗೆ ಹೆಲ್ಪ್ ಮಾಡ್ತಾನೆ, ಅವನ ಹತ್ರ ಹೆಲ್ಪ್ ಕೇಳು ಅನ್ನೋದಕ್ಕೆ ಹಿ ವಿಲ್ ಹೆಲ್ಪ್ ಯು, ಹಿ ವಿಲ್ ಹೆಲ್ಪ್ ಯು. ನಿನ್ನ ಸಮಯ ಹಾಳು ಮಾಡಿಕೊಳ್ಳಬೇಡ, ನಿನ್ನ ಟೈಮನ್ನು ವೇಸ್ಟ್ ಮಾಡ್ಕೋಬೇಡ, ಸ್ವಲ್ಪ ಟೈಮನ್ನು ಯೂಸ್ಫುಲ್ ಮಾಡ್ಕೋ ಅಂತೀವಲ್ಲ. ಸೊ ನಿನ್ನ ಸಮಯವನ್ನು ಹಾಳು ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ನನಗೆ ಇದೆಲ್ಲ ಹೇಳಬೇಡ, ನನಗೆ ಈ ಕಥೆನೆಲ್ಲ ಹೇಳಬೇಡ ಮರೆಯ ಅಂತೀವಲ್ಲ. ಡೋಂಟ್ ಟೆಲ್ ಮಿ ಆಲ್ ದಿಸ್, ಡೋಂಟ್ ಟೆಲ್ ಮಿ ಆಲ್ ದಿಸ್. ನನಗೆ ಏನು ಮಾಡಬೇಕೆಂದು ಚೆನ್ನಾಗಿ ಗೊತ್ತು, ನನಗೆ ಚೆನ್ನಾಗಿ ಗೊತ್ತಿದೆ ಏನು ಮಾಡಬೇಕು ಅಂತ ಅನ್ನೋದಕ್ಕೆ ಐ ನೋ ವೆರಿ ವೆಲ್ ವಾಟ್ ಟು ಡೂ, ಐ ನೋ ವೆರಿ ವೆಲ್ ವಾಟ್ ಟು ಡೂ. ನನಗೆ ನಿನ್ನ ಸಲಹೆ ಅವಶ್ಯಕತೆ ಇಲ್ಲ, ನಿನ್ನ ಅಡ್ವೈಸ್ ನನಗೇನು ಬೇಕಿಲ್ಲ ಅಂತೀವಲ್ಲ. ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್, ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್. ನಾನೀಗ ಹೊರಡುತ್ತಿದ್ದೇನೆ, ನಾನಿವಾಗ ಹೊರಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲೀವಿಂಗ್ ನೌ, ಐ ಆಮ್ ಲೀವಿಂಗ್ ನೌ. ಇದು ನಿನಗೆ ಒಳ್ಳೆಯದಲ್ಲ, ಇದು ನಿನಗೇನು ಒಳ್ಳೆಯದಲ್ಲ ಅನ್ನೋದಕ್ಕೆ ದಿಸ್ ಈಸ್ ನಾಟ್ ಗುಡ್ ಫಾರ್ ಯು, ದಿಸ್ ಈಸ್ ನಾಟ್ ಗುಡ್ ಫಾರ್ ಯು. ನನಗೆ ಯಾವುದೇ ಅಭ್ಯಂತರ ಇಲ್ಲ, ನನಗೆ ಯಾವುದೋ ಅಬ್ಜೆಕ್ಷನ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್, ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ನೀನು ಏನು ಹೇಳುತ್ತಿದ್ದೀಯಾ, ನೀನೇನು ಹೇಳ್ತಾ ಇದ್ದೀಯಾ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಸೇಯಿಂಗ್, ವಾಟ್ ಆರ್ ಯು ಸೇಯಿಂಗ್. ನಾನು ಇದನ್ನು ನಂಬಲಾರೆ, ನನಗೆ ಇದನ್ನು ನಂಬಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ಬಿಲೀವ್ ದಿಸ್, ಐ ಕಾಂಟ್ ಬಿಲೀವ್ ದಿಸ್. ಹೊರಗಡೆ ಮಳೆ ಬರ್ತಿದೆ, ಹೊರಗಡೆ ತುಂಬ ಮಳೆ ಬರ್ತಿದೆ ಅನ್ನೋದಕ್ಕೆ ಇಟ್ಸ್ ರೈನಿಂಗ್ ಔಟ್ಸೈಡ್, ಇಟ್ಸ್ ರೈನಿಂಗ್ ಔಟ್ಸೈಡ್. ವಾತಾವರಣ ತುಂಬ ಚೆನ್ನಾಗಿಲ್ಲ, ವಾತಾವರಣ ತುಂಬ ಚೆನ್ನಾಗಿಲ್ಲ ಅನ್ನೋದಕ್ಕೆ ದ ವೆದರ್ ಈಸ್ ಟೂ ಬ್ಯಾಡ್, ದ ವೆದರ್ ಈಸ್ ಟೂ ಬ್ಯಾಡ್. ಅವನಿಗೆ ಓದಲು ಬಿಡಿ, ಅವನಿಗೆ ಓದೋಕ್ಕೆ ಟೈಮ್ ಕೊಡಿ, ಅವನಿಗೆ ಓದಕ್ಕೆ ಬಿಡಿ ಅನ್ನೋದಕ್ಕೆ ಲೆಟ್ ಹಿಮ್ ಸ್ಟಡಿ, ಲೆಟ್ ಹಿಮ್ ಸ್ಟಡಿ. ಎಷ್ಟು ಸಾಧ್ಯವೋ ಅಷ್ಟು ಬೇಗ, ಯಾವಾಗ ಸಿಗ್ತೀರಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ, ಯಾವಾಗ ಕೊಡ್ತೀರಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ, ಯಾವಾಗ ಬರೀತೀರಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ. ಸೊ ಈ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅನ್ನೋ ವರ್ಡು ಈ ಒಂದು ಸೆಂಟೆನ್ಸ್ ತುಂಬ ಸರಿ ಯೂಸ್ ಆಗುತ್ತೆ. ಸೊ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅನ್ನೋದಕ್ಕೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್.
ಬೇಗನೆ ಕೆಳಗೆ ಬಾ, ಬೇಗ ಕೆಳಗೆ ಬಾ ಅನ್ನೋದಕ್ಕೆ ಕಮ್ ಡೌನ್ ಕ್ವಿಕ್ಲಿ, ಕಮ್ ಡೌನ್ ಕ್ವಿಕ್ಲಿ. ನೀನು ಏನು ಹೇಳಿದ್ದೆ, ನೀನೇನು ಹೇಳಿದ್ದೆ ಅಂತ ಕೇಳೋದಕ್ಕೆ ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ನಿರಾಶನಾಗಬೇಡ, ಅಪ್ಸೆಟ್ ಆಗಬೇಡ ಅಂತೀವಲ್ಲ, ಡೋಂಟ್ ಬಿ ಡಿಸಪಾಯಿಂಟೆಡ್, ಡೋಂಟ್ ಬಿ ಡಿಸಪಾಯಿಂಟೆಡ್. ನಡಿ ಅಲ್ಲಿಗೆ ಹೋಗೋಣ, ನಡಿ ಅಲ್ಲಿಗೆ ಹೋಗೋಣ ಅನ್ನೋದಕ್ಕೆ ಲೆಟ್ಸ್ ಗೋ ದೇರ್, ಲೆಟ್ಸ್ ಗೋ ದೇರ್. ಇದನ್ನು ಹುಷಾರಾಗಿ ಹಿಡಿದುಕೋ, ಇದನ್ನು ಕೇರ್ಫುಲ್ಲಾಗಿ ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ಇಟ್ ಕೇರ್ಫುಲಿ, ಹೋಲ್ಡ್ ಇಟ್ ಕೇರ್ಫುಲಿ. ನನಗೆ ಯಾವುದೇ ಅಭ್ಯಂತರ ಇಲ್ಲ, ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಈ ಅವಕಾಶವನ್ನು ಕಳೆದುಕೊಳ್ಳಬೇಡ. ನೋಡಿ, ಕೊಟ್ಟ ಕುದುರೆಯನ್ನು ಏರಲು ಅರಿಯದವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತೇಳಿ ಒಂದು ಕಡೆ ರಾಮನಾಥ ಹೇಳ್ತಾನೆ. ಸೊ ಅಂದರೆ ಅವಕಾಶ ಸಿಕ್ಕಾಗ ಅದನ್ನ ಮಿಸ್ ಮಾಡ್ಕೋಬಾರ್ದು, ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೋಬೇಕು ಅಂತೇಳಿ. ಸೊ ಈ ವಾಕ್ಯ ಅದೇ ಅರ್ಥ ಇದೆ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳ್ತೀವಿ, ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ, ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ನೀನು ಪ್ರಯತ್ನಿಸಿದ್ಯಾ, ನೀನು ಟ್ರೈ ಮಾಡಿದ್ಯಾ ಕೇಳೋದಕ್ಕೆ ಡಿಡ್ ಯು ಟ್ರೈ, ಡಿಡ್ ಯು ಟ್ರೈ. ಹೊರಗಡೆ ಹೋಗಬೇಡ, ಹೊರಗಡೆ ಹೋಗಕ್ಕೆ ಹೋಗಬೇಡ. ಡೋಂಟ್ ಗೋ ಔಟ್ಸೈಡ್, ಡೋಂಟ್ ಗೋ ಔಟ್ಸೈಡ್. ಅವನು ಖಂಡಿತ ಬರ್ತಾನೆ, ಅವನು ಡೆಫಿನೆಟ್ ಆಗಿ ಬರ್ತಾನೆ ಅನ್ನೋದಕ್ಕೆ ಹಿ ವಿಲ್ ಕಮ್ ಡೆಫಿನೆಟ್ಲಿ, ಹಿ ವಿಲ್ ಕಮ್ ಡೆಫಿನೆಟ್ಲಿ. ಅವನು ನನ್ನ ಅಣ್ಣ, ಅವನು ನನ್ನ ಬ್ರದರ್ ಅನ್ನೋದಕ್ಕೆ ಹಿ ಈಸ್ ಮೈ ಬ್ರದರ್, ಹಿ ಈಸ್ ಮೈ ಬ್ರದರ್. ನಿನ್ನ ಓದಿನ ಮೇಲೆ ಗಮನವಿರಲಿ, ನಿನ್ನ ಓದಿನ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಇರಲಿ ಅನ್ನೋದಕ್ಕೆ ಫೋಕಸ್ ಆನ್ ಯುವರ್ ಸ್ಟಡಿ, ಫೋಕಸ್ ಆನ್ ಯುವರ್ ಸ್ಟಡಿ. ನಾಳೆ ನಿನ್ನನ್ನು ನೋಡ್ತೀನಿ, ನಾಳೆ ನಿನ್ನನ್ನು ಭೇಟಿ ಮಾಡ್ತೀನಿ ಅನ್ನೋ ಅರ್ಥ ಸಿ ಯು ಟುಮಾರೋ, ಸಿ ಯು ಟುಮಾರೋ. ನನಗೆ ಹೊರಗೆ ಹೋಗಲು ಬಿಡಿ, ನನಗೆ ಹೊರಗೆ ಹೋಗಕ್ಕೆ ಬಿಡಿ ಅನ್ನೋದಕ್ಕೆ ಲೆಟ್ ಮೀ ಗೋ ಔಟ್ಸೈಡ್, ಲೆಟ್ ಮೀ ಗೋ ಔಟ್ಸೈಡ್. ಭವಿಷ್ಯದಲ್ಲಿ ಹುಷಾರಾಗಿರು, ಫ್ಯೂಚರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರು ಅಂತೀವಲ್ಲ, ಬಿ ಕೇರ್ಫುಲ್ ಇನ್ ಫ್ಯೂಚರ್, ಬಿ ಕೇರ್ಫುಲ್ ಇನ್ ಫ್ಯೂಚರ್. ನಿನ್ನ ಸ್ನೇಹಿತರ ಜೊತೆ ಮಾತನಾಡು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡು ಅನ್ನೋದಕ್ಕೆ ಟಾಕ್ ಟು ಯುವರ್ ಫ್ರೆಂಡ್ಸ್, ಟಾಕ್ ಟು ಯುವರ್ ಫ್ರೆಂಡ್ಸ್. ಇಲ್ಲಿ ನಿಲ್ಲಬೇಡ, ಇಲ್ಲಿ ನಿಂತ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಸ್ಟ್ಯಾಂಡ್ ಹಿಯರ್, ಡೋಂಟ್ ಸ್ಟ್ಯಾಂಡ್ ಹಿಯರ್. ರಿಸ್ಕ್ ತೆಗೆದುಕೊಳ್ಳಬೇಡ, ರಿಸ್ಕ್ ತಗೋಬೇಡ ಅನ್ನೋದಕ್ಕೆ ಡೋಂಟ್ ಟೇಕ್ ರಿಸ್ಕ್, ಡೋಂಟ್ ಟೇಕ್ ರಿಸ್ಕ್. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ವಲ್ಲ, ನೋಬಡಿ ಈಸ್ ಹಿಯರ್, ನೋಬಡಿ ಈಸ್ ಹಿಯರ್. ಅವನಿಗೆ ಹಣ ಕೊಡಬೇಡ, ಅವನಿಗೆ ಹಣ ಕೊಡಬೇಡ, ದುಡ್ಡು ಕೊಡಬೇಡ ಅವನಿಗೆ ಅನ್ನೋದಕ್ಕೆ ಡೋಂಟ್ ಗಿವ್ ಹಿಮ್ ಮನಿ, ಡೋಂಟ್ ಗಿವ್ ಹಿಮ್ ಮನಿ. ನಿನ್ನ ಹಿರಿಯರನ್ನು ಗೌರವಿಸು, ಇನ್ನು ಸೀನಿಯರ್ಸಿಗೆ ರೆಸ್ಪೆಕ್ಟ್ ಕೊಡು ಅನ್ನೋದಕ್ಕೆ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಇದನ್ನು ಒಡೆಯಬೇಡ, ಇದನ್ನು ಬ್ರೇಕ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಬ್ರೇಕ್ ಇಟ್, ಡೋಂಟ್ ಬ್ರೇಕ್ ಇಟ್. ನನಗೆ ಒಂದು ಲ್ಯಾಪ್ಟಾಪ್ ಬೇಕು, ನನಗೆ ವರ್ಕ್ ಮಾಡೋಕ್ಕೆ ಒಂದು ಲ್ಯಾಪ್ಟಾಪ್ ಬೇಕು ಅನ್ನೋದಕ್ಕೆ ಐ ನೀಡ್ ಅ ಲ್ಯಾಪ್ಟಾಪ್, ಐ ನೀಡ್ ಅ ಲ್ಯಾಪ್ಟಾಪ್ ಟು ವರ್ಕ್. ಬೇರೆಯವರಿಗೆ ನೋವು ಉಂಟು ಮಾಡಬೇಡ, ಬೇರೆಯವರಿಗೆ ನೋವು ಉಂಟು ಮಾಡಬೇಡ, ಬೇರೆಯವರಿಗೆ ತೊಂದರೆ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಹರ್ಟ್ ಅದರ್ಸ್, ಡೋಂಟ್ ಹರ್ಟ್ ಅದರ್ಸ್. ನನಗೆ ನಂತರ ನೆನಪಿಸು, ನನಗೆ ಆಮೇಲೆ ನೆನಪು ಮಾಡು ಅನ್ನೋದಕ್ಕೆ ರಿಮೈಂಡ್ ಮೀ ಲೇಟರ್, ರಿಮೈಂಡ್ ಮೀ ಲೇಟರ್. ನಿನಗೆ ಅವಳು ಗೊತ್ತಾ, ನಿನಗೆ ಅವಳು ಗೊತ್ತಾ, ಅವಳು ಪರಿಚಯ ಇದ್ದಾಳ ಅಂತ ಕೇಳೋದಕ್ಕೆ ಡು ಯು ನೋ ಹರ್, ಡು ಯು ನೋ ಹರ್. ನನಗೆ ಇದು ಬೇಕಿರಲಿಲ್ಲ, ಆ್ಯಕ್ಚುಲಿ ನನಗಿದ್ರ ಅವಶ್ಯಕತೆ ಇರಲಿಲ್ಲ, ನನಗಿದು ಬೇಡ ಆಗಿತ್ತು ಅಂತೀವಲ್ಲ, ಐ ಡೋಂಟ್ ವಾಂಟ್ ದಿಸ್, ಐ ಡೋಂಟ್ ವಾಂಟ್ ದಿಸ್. ನಾನು ಇದನ್ನು ನಿಭಾಯಿಸುತ್ತೇನೆ, ನಾನಿದನ್ನು ಮ್ಯಾನೇಜ್ ಮಾಡ್ತೀನಿ, ತೊಂದರೆ ಇಲ್ಲ ಅಂತೀವಲ್ಲ, ಐ ವಿಲ್ ಹ್ಯಾಂಡಲ್ ಇಟ್, ಐ ವಿಲ್ ಹ್ಯಾಂಡಲ್ ಇಟ್. ಇದನ್ನು ನಂತರ ಮಾಡು, ಇದನ್ನ ಆಮೇಲೆ ಮಾಡು, ಇದೇನು ತುಂಬ ಅರ್ಜೆಂಟ್ ಇಲ್ಲ, ಇದನ್ನ ಆಮೇಲೆ ಮಾಡು ಅಂತೀವಲ್ಲ, ಡೂ ಇಟ್ ಲೇಟರ್, ಡೂ ಇಟ್ ಲೇಟರ್. ನಿನ್ನ ಕೆಲಸ ಪೂರ್ತಿಗೊಳಿಸು, ನಿನ್ನ ಕೆಲಸವನ್ನು ಕಂಪ್ಲೀಟ್ ಮಾಡು ಅನ್ನೋದಕ್ಕೆ ಫಸ್ಟ್ ಫಿನಿಶ್ ಯುವರ್ ವರ್ಕ್ ಅಥವಾ ಫಿನಿಶ್ ಯುವರ್ ವರ್ಕ್, ಫಿನಿಶ್ ಯುವರ್ ವರ್ಕ್. ನೀನು ಏಕೆ ಪ್ರಶ್ನಿಸುತ್ತಿದ್ದೀಯಾ, ನೀನು ಯಾಕೆ ಕ್ವಶನ್ ಕೇಳ್ತಿದ್ದೀಯಾ ಅನ್ನೋದಕ್ಕೆ ವೈ ಆರ್ ಯು ಕ್ವೆಶನಿಂಗ್, ವೈ ಆರ್ ಯು ಕ್ವೆಶನಿಂಗ್. ಬಹುಶಃ ನೀನು ಸರಿ ಇರ್ಬೋದು, ಮೇ ಬಿ ನೀನು ಸರಿ ಇರ್ಬೋದು ಅನ್ನೋದಕ್ಕೆ ಮೇ ಬಿ ಯು ಆರ್ ರೈಟ್, ಮೇ ಬಿ ಯು ಆರ್ ರೈಟ್. ನಾನೊಂದು ತಪ್ಪು ಮಾಡಿದೆ, ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತೀವಲ್ಲ, ಐ ಮೇಡ್ ಅ ಮಿಸ್ಟೇಕ್, ಐ ಮೇಡ್ ಅ ಮಿಸ್ಟೇಕ್.
ನಿನಗೆ ಇಂಗ್ಲೀಷ್ ಇಷ್ಟನಾ, ನಿನಗೆ ಇಂಗ್ಲೀಷ್ ಅಂದರೆ ಇಷ್ಟನಾ ಕೇಳ್ತೀವಲ್ಲ. ಡು ಯು ಲೈಕ್ ಇಂಗ್ಲೀಷ್, ಡು ಯು ಲೈಕ್ ಇಂಗ್ಲೀಷ್. ಇದಕ್ಕೆ ಸಮಯ ಹಿಡಿಯುತ್ತೆ, ಇದಕ್ಕೆ ಟೈಮ್ ತಗೊಳ್ಳುತ್ತೆ ಅಂತೀವಲ್ಲ. ಇಟ್ ವಿಲ್ ಟೇಕ್ ಟೈಮ್, ಇಟ್ ವಿಲ್ ಟೇಕ್ ಟೈಮ್. ನೀನು ಹೋಗಲು ತಯಾರಾದ್ಯಾ, ನೀನು ಹೋಗೋಕೆ ರೆಡಿ ಆದ್ಯಾ ಕೇಳೋದಕ್ಕೆ ಆರ್ ಯು ರೆಡಿ ಟು ಗೋ, ಆರ್ ಯು ರೆಡಿ ಟು ಗೋ. ನನಗೆ ಯಾವುದೇ ಅಭ್ಯಂತರ ಇಲ್ಲ, ಅಭ್ಯಂತರ ಅಂದರೆ ಅಬ್ಜೆಕ್ಷನ್, ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಇದು ನನ್ನ ನಿರ್ಧಾರ, ಇದು ನನ್ನ ಡಿಸಿಷನ್ ಅನ್ನೋದಕ್ಕೆ ಇಟ್ಸ್ ಮೈ ಡಿಸಿಷನ್, ಇಟ್ಸ್ ಮೈ ಡಿಸಿಷನ್. ಅವನು ನಂಬಲು ಅರ್ಹನಲ್ಲ, ಅವನು ನಂಬಿಕೆಗೆ ಅರ್ಹನಲ್ಲ, ಯೋಗ್ಯನಲ್ಲ ಅವನು ಅನ್ನೋದಕ್ಕೆ ಹಿ ಈಸ್ ನಾಟ್ ಟ್ರಸ್ಟ್ ವರ್ದಿ, ಹಿ ಈಸ್ ನಾಟ್ ಟ್ರಸ್ಟ್ ವರ್ದಿ. ಇದು ನನ್ನ ಮೊದಲ ಪ್ರಯತ್ನ, ಇದು ನನ್ನ ಫಸ್ಟ್ ಪ್ರಯತ್ನ ಅಂತೀವಲ್ಲ. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್, ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್. ನೀನು ಯಾವಾಗ ಓದುತ್ತೀಯಾ, ನೀನು ಯಾವಾಗ ಓದ್ತೀಯಾ ಕೇಳೋದಕ್ಕೆ ವೆನ್ ಡು ಯು ಸ್ಟಡಿ, ವೆನ್ ಡು ಯು ಸ್ಟಡಿ. ನಾನು ಕಾಯಲಾರೆ, ನಂಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ವೆಯ್ಟ್, ಐ ಕಾಂಟ್ ವೆಯ್ಟ್. ನಿನ್ನ ಮುಂದೆ ಯಾರಿದ್ದಾರೆ, ನಿನ್ನ ಮುಂದ್ಗಡೆ ಯಾರಿದ್ದಾರೆ ಕೇಳೋದಕ್ಕೆ ಹೂ ಈಸ್ ಇನ್ ಫ್ರಂಟ್ ಆಫ್ ಯು, ಹೂ ಈಸ್ ಇನ್ ಫ್ರಂಟ್ ಆಫ್ ಯು. ನೀನು ಇದನ್ನು ಹೇಗೆ ಮಾಡಿದೆ, ನೀನು ಇದನ್ನ ಹೆಂಗೆ ಮಾಡಿದೆ ಅಂತ ಕೇಳೋದಕ್ಕೆ ಹೌ ಡಿಡ್ ಯು ಮೇಕ್ ಇಟ್, ಹೌ ಡಿಡ್ ಯು ಮೇಕ್ ಇಟ್. ನಾನು ನಿನ್ನನ್ನು ಖಂಡಿತವಾಗಿ ಭೇಟಿ ಮಾಡ್ತೀನಿ, ಖಂಡಿತ ನನ್ನನ್ನು ಮೀಟ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಮೀಟ್ ಯು ಶ್ಯೂರ್ಲಿ, ಐ ವಿಲ್ ಮೀಟ್ ಯು ಶ್ಯೂರ್ಲಿ. ನನ್ನನ್ನು ಒಂಟಿಯಾಗಿ ಬಿಡಿ, ನನ್ನ ಒಂಟಿಯಾಗಿ ಬಿಡಿ ಅನ್ನೋದಕ್ಕೆ ಲೀವ್ ಮೀ ಅಲೋನ್, ಲೀವ್ ಮೀ ಅಲೋನ್. ಸುಮ್ಮನೆ ನೋಡ್ತಾ ಇರು, ಸುಮ್ಮನೆ ನೋಡ್ತಾ ಇರು, ಏನು ಕೇಳಬೇಡ ಅಂತೀವಲ್ಲ. ಜಸ್ಟ್ ಕೀಪ್ ವಾಚಿಂಗ್, ಜಸ್ಟ್ ಕೀಪ್ ವಾಚಿಂಗ್. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನೋದಕ್ಕೆ ಆಲ್ವೇಸ್ ಥಿಂಕ್ ಪಾಸಿಟಿವ್, ಆಲ್ವೇಸ್ ಥಿಂಕ್ ಪಾಸಿಟಿವ್. ನಿನ್ನ ಪ್ಲಾನ್ ಏನು, ಏನು ನಿನ್ನ ಪ್ಲಾನ್ ಅಭಿನವ್, ನಿನ್ನ ಪ್ಲಾನ್ ಏನು ಕೇಳ್ತೀವಲ್ಲ. ವಾಟ್ಸ್ ಯುವರ್ ಪ್ಲಾನ್ ಅಭಿನವ್ ಅಥವಾ ವಾಟ್ಸ್ ಯುವರ್ ಪ್ಲಾನ್. ಅವಳು ಯಾವತ್ತೂ ಇಲ್ಲಿಗೆ ಬಂದಿಲ್ಲ, ಅವಳು ಯಾವತ್ತೂ ಕೂಡ ಇಲ್ಲಿಗೆ ಬಂದಿಲ್ಲ ಅನ್ನೋದಕ್ಕೆ ಶಿ ಹ್ಯಾಸ್ ನೆವರ್ ಕಮ್ ಹಿಯರ್, ಶಿ ಹ್ಯಾಸ್ ನೆವರ್ ಕಮ್ ಹಿಯರ್. ನಾನು ಯಾವತ್ತೂ ಅವಳನ್ನು ಕೇರ್ ಮಾಡಿಲ್ಲ, ನನಗೆ ಯಾವತ್ತೂ ಅವಳನ್ನು ನಾನು ಕೇರ್ ಮಾಡಿಲ್ಲ ಅನ್ನೋದಕ್ಕೆ ಐ ನೆವರ್ ಕೇರ್ ಹರ್, ಐ ನೆವರ್ ಕೇರ್ ಹರ್. ನಿನಗೆ ಹಣ ಯಾವಾಗ ಬೇಕು, ನಿಂಗೆ ಅಮೌಂಟ್ ಯಾವಾಗ ಬೇಕು ಕೇಳ್ತೀವಲ್ಲ. ವೆನ್ ಡು ಯು ವಾಂಟ್ ಮನಿ, ವೆನ್ ಡು ಯು ವಾಂಟ್ ಮನಿ. ಅವನು ಅರ್ಥ ಮಾಡಿಕೊಳ್ಳುವಂತೆ ಮಾಡು, ಅವನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡು ಅನ್ನೋದಕ್ಕೆ ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್, ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಅವನು ಬ್ಯುಸಿ ಇರುವಂತೆ ಕಾಣಿಸ್ತಾ ಇದೆ, ಅವನು ಬ್ಯುಸಿ ಇರೋ ಹಾಗೆ ಕಾಣ್ತಿದ್ಯಪ್ಪ, ತುಂಬ ವರ್ಕ್ ಇರಬೇಕು ಅವನಿಗೆ ಅಂತೀವಲ್ಲ. ಇಟ್ ಸೀಮ್ಸ್ ಹಿ ಈಸ್ ಬ್ಯುಸಿ, ಇಟ್ ಸೀಮ್ಸ್ ಹಿ ಈಸ್ ಬ್ಯುಸಿ. ನಾನು ಅವರ ಸಹಾಯ ಕೇಳಲಿಲ್ಲ, ನಾನು ಅವ್ರ ಹೆಲ್ಪ್ ಏನು ಕೇಳಲಿಲ್ಲಪ್ಪ ಅಂತೀವಲ್ಲ. ಐ ಡೋಂಟ್ ಸೀಕ್ ದರ್ ಹೆಲ್ಪ್, ಐ ಡೋಂಟ್ ಸೀಕ್ ದರ್ ಹೆಲ್ಪ್. ಅಲ್ಲಿಗೆ ಬೇಗನೆ ಹೋಗಿ, ಅಲ್ಲಿಗೆ ಬೇಗ ಬೇಗ ಹೋಗಿ ಅನ್ನೋದಕ್ಕೆ ಗೋ ದೇರ್ ಕ್ವಿಕ್ಲಿ, ಗೋ ದೇರ್ ಕ್ವಿಕ್ಲಿ. ಎಲ್ಲರೂ ಗಮನಿಸಿದರು, ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರು ಅನ್ನೋದಕ್ಕೆ ಎವ್ರಿ ಒನ್ ಹ್ಯಾಸ್ ನೋಟಿಸ್ಡ್, ಎವ್ರಿ ಒನ್ ಹ್ಯಾಸ್ ನೋಟಿಸ್ಡ್. ನಾನು ಕೂಡ ಗಮನಿಸಿದೆ, ನಾನು ಕೂಡ ಅಬ್ಸರ್ವ್ ಮಾಡಿದೆ ಅನ್ನೋದಕ್ಕೆ ಐ ಹ್ಯಾವ್ ಆಲ್ಸೋ ನೋಟಿಸ್ಡ್, ಐ ಹ್ಯಾವ್ ಆಲ್ಸೋ ನೋಟಿಸ್ಡ್. ಅವಳು ಏನು ಮಾಡುತ್ತಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ ಕೇಳೋದಕ್ಕೆ ವಾಟ್ ಈಸ್ ಶಿ ಡೂಯಿಂಗ್, ವಾಟ್ ಈಸ್ ಶಿ ಡೂಯಿಂಗ್. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಕೇಳ್ತೀವಲ್ಲ. ವೇರ್ ಟು ಗೋ, ವೇರ್ ಟು ಗೋ. ನನಗೆ ತೊಂದರೆ ಕೊಡುವುದನ್ನು ನಿಲ್ಲಿಸು, ನನಗೆ ತೊಂದರೆ ಮಾಡಬೇಡ, ನನಗೆ ತೊಂದರೆ ಕೊಡೋದನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ಟ್ರಬ್ಲಿಂಗ್ ಮೀ, ಸ್ಟಾಪ್ ಟ್ರಬ್ಲಿಂಗ್ ಮೀ. ಇದರ ಬಗ್ಗೆ ಯೋಚಿಸು, ಇದರ ಬಗ್ಗೆ ಯೋಚನೆ ಮಾಡು. ಥಿಂಕ್ ಅಬೌಟ್ ಇಟ್, ಥಿಂಕ್ ಅಬೌಟ್ ಇಟ್. ನೀನು ನನಗೆ ಯಾಕೆ ಕೇಳಿಲ್ಲ, ನೀನು ನನಗೆ ಯಾಕೆ ಕೇಳಿಲ್ಲ. ವೈ ಡೋಂಟ್ ಯು ಆಸ್ಕ್ ಮೀ ಅಭಿನವ್, ವೈ ಡೋಂಟ್ ಯು ಆಸ್ಕ್ ಮೀ. ನೀನು ನನಗೆ ಯಾಕೆ ಹೋಗಲು ಬಿಡುತ್ತಿಲ್ಲ, ನೀನು ನನಗೆ ಯಾಕೆ ಸಾಗರ ಹೋಗಿ ಬಿಡ್ತಾ ಇಲ್ಲ ಅಭಿನವ್ ಕೇಳ್ತೀವಲ್ಲ. ವೈ ಡೋಂಟ್ ಯು ಲೆಟ್ ಮೀ ಗೋ ಅಭಿನವ್, ವೈ ಡೋಂಟ್ ಯು ಲೆಟ್ ಮೀ ಗೋ ಸಾಗರ್ ಅಭಿನವ್. ಅವರು ನನಗೆ ಏಕೆ ಕೇಳಲು ಬಿಡಲಿಲ್ಲ, ಅವ್ರು ನನಗೆ ಯಾಕೆ ಕೇಳೋಕ್ಕೆ ಬಿಡಲಿಲ್ಲ ಅನ್ನೋದಕ್ಕೆ ವೈ ಡೋಂಟ್ ದೇ ಲೆಟ್ ಮೀ ಆಸ್ಕ್, ವೈ ಡೋಂಟ್ ದೇ ಲೆಟ್ ಮೀ ಆಸ್ಕ್.
ನಾನು ಇವತ್ತು ತಡವಾಗಿ ಬಂದೆನು, ನಾನಿವತ್ತು ಬರೋತ್ತಿಗೆ ಲೇಟ್ ಆಗಿತ್ತು ಅನ್ನೋದಕ್ಕೆ ಐ ಕೇಮ್ ಲೇಟ್ ಟುಡೇ. ನನಗೆ ಅವಳ ಬಗ್ಗೆ ಎಲ್ಲ ಗೊತ್ತು, ನನಗೆ ಅವಳ ಬಗ್ಗೆ ಎಲ್ಲ ವಿಷಯ ಗೊತ್ತು ಅನ್ನೋದಕ್ಕೆ ಐ ನೋ ಎವ್ರಿಥಿಂಗ್ ಅಬೌಟ್ ಹರ್. ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಅನ್ನೋದಕ್ಕೆ ಐ ನೋ ನಥಿಂಗ್ ಅಬೌಟ್ ಹರ್. ಏನನ್ನೂ ಹೇಳಬೇಡ, ಏನೂ ಕೂಡ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ಎನಿಥಿಂಗ್. ಇಲ್ಲಿ ಏನು ನಡೀತಿದೆ ಆ್ಯಕ್ಚುಲಿ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ನೀನು ಯಾವುದರ ಬಗ್ಗೆ ಚಿಂತಿತನಾಗಿದ್ದೀಯಾ? ಯಾವ ವಿಷಯದ ಬಗ್ಗೆ ನೀನು ವರ್ರಿ ಆಗಿರೋದು ಕೇಳ್ತೀವಲ್ಲ. ವಾಟ್ ಆರ್ ಯು ವರ್ರಿಡ್ ಅಬೌಟ್? ಅವನು ಈಗ ಬ್ಯುಸಿ ಆಗಿದ್ದಾನೆ, ಅಭಿನವ್ ಈಗ ಬ್ಯುಸಿ ಆಗಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಬ್ಯುಸಿ ನೌ. ಇಲ್ಲಿ ಹೆಸರನ್ನ ಹಾಕೋದಾದ್ರೆ ಯಾವ ಹೆಸರು ಬೇಕಾದ್ರೂ ಹಾಕ್ಬೋದು. ಉದಾಹರಣೆಗೆ ಅಭಿನವ್ ಈಸ್ ಬ್ಯುಸಿ ನೌ. ಅವನ ಮಾತು ಕೇಳಿಸ್ಕೊಳ್ಳಬೇಡ, ಅವನ ಮಾತನ್ನ ಕೇಳಿಸ್ಕೋಬೇಡ ಅಂತೀವಲ್ಲ. ಡೋಂಟ್ ಲಿಸನ್ ಟು ಹಿಮ್. ನಾನು ಆ ರೀತಿ ಹೇಳಿಲ್ಲಲ್ಲ. ಐ ಡಿಡಂಟ್ ಸೇ ಲೈಕ್ ದಟ್. ಅವನು ನಿನ್ನ ಮೇಲೆ ಸಿಟ್ಟಾಗಿದ್ದಾನೆ, ಅವನಿಗೆ ನಿನ್ನ ಮೇಲೆ ಸಿಟ್ಟು ಬಂದಿದೆ ಯಾಕೇನೋ, ಸೊ ಅವನು ನಿನ್ನ ಮೇಲೆ ಸಿಟ್ಟಾಗಿದ್ದಾನೆ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.